ಹಲೋ, ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಪಾದ್ಯ. ಎಲ್ಲರಿಗೂ ಶುಭೋದಯ. ಈಗ ನಿಮಗೆ 12th ಲಾರ್ಡ್ 12ನೇ ಮನೆ ಅಧಿಪತಿ ಹಲವಾರು ವೇರಿಯಸ್ ಭಾವದಲ್ಲಿ ಇದ್ದರೆ ಏನು ನೋಡಿ. ಅದಕ್ಕೆ ನಾವು ಹೇಳೋದು, ಈಗ 7th ಲಾರ್ಡ್ ಬಗ್ಗೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ. 7th ಲಾರ್ಡ್ ಯಾರ್ದು ಹೇಳಿ? ಕಳತ್ರಕಾರಕ, ಸ್ಪೌಸಿನ ಭಾವ. ಒಂದು ನಾನೀಗ ಮದುವೆ ಆಗಬೇಕಂತಿದ್ದರೆ ಆ ಬಂದಂಥ ಹುಡುಗಿ ನನಗೆ ಏನು ತರ್ತಾಳೆ, ನನಗೆ ಏನು ಸಪೋರ್ಟಿವ್ ಇರ್ತಾಳೆ. ಮೊದಲು ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ನನಗೆ ಹಣ ಕೊಡ್ತಾ ಇದ್ದಾಳೋ, ನನಗೆ ಪ್ರಾಪರ್ಟಿ ಕೊಟ್ಟು ಬರುತ್ತದೋ, ನನಗೆ ಅವಳಿಂದ ಲಾಭ ಆಗ್ತದೋ, ನನಗೆ ಮದುವೆ ಆದಮೇಲೆ ಅವಳಿಂದ ಭಾಗ್ಯ ಇರ್ತದೋ, ನನಗೆ ಅವಳಿಂದ ವಾಹನ, ಹೊಸ ವಾಹನ, ವೆಹಿಕಲ್ ಸಿಗ್ತದೋ, ಇದೆಲ್ಲ ನಾವು ತಿಳಿತೇವೆ. ಒಂದು ವೇಳೆ 7ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದ ನಿಮ್ಮ ಕುಂಡಲಿಯಲ್ಲಿಯೇ ತಿಳ್ಕೊಳ್ಳಿ, ನೀವು ಬೇರೆಯವ್ರನ್ನ ಬೈಯುವ ಅವಶ್ಯಕತೆ ಇಲ್ಲ. ಸಪ್ತಮಾಧಿಪತಿ ಹೋಗಿ 6ನೇ ಮನೆಯಲ್ಲಿ ಕುಳಿತಿದ್ದಲ್ಲಿ ನಿಮಗೆ ಕೊನೆಯವರೆಗೂ ಸಿಕ್ಕಿ ವೈಫ್ ಅಂದರೆ ರೋಗಗ್ರಸ್ತೆ ಹೆಂಡತಿ ಸಿಗ್ತಾಳೆ. ಒಂದು ವೇಳೆ ಅದೇ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿ ಕುಳಿತರೆ, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿ ಕುಳಿತರೆ, ಅಷ್ಟಮ ಸ್ಥಾನಕ್ಕೆ ಸಪ್ತಮ ವ್ಯಯಸ್ಥಾನ, ಹೌದಾ? ಆದರೆ ಸಪ್ತಮ ಸ್ಥಾನಕ್ಕೆ ಅಷ್ಟಮ ಸ್ಥಾನ ಧನಸ್ಥಾನ. ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಸಪ್ತಮಾಧಿಪತಿ ಹೋಗಿ ಅಷ್ಟಮದಲ್ಲಿ ಕುಳಿತ ಅಂದರೆ ಹೆಂಡತಿಯಾದವಳು ನಿಮ್ಮ 8ನೇ ಮನೆಯಲ್ಲಿ ಕುಳಿತಳು. ಅಂದರೆ ಅವಳೇ ನಿಮಗೆ ಅಡೆತಡೆಗಳಾಗ್ತದೆ, ಅಡ್ಡಿ ಆತಂಕಗಳಾಗ್ತದೆ. ಸಪೋಸ್ ಅದೇ ಸಪ್ತಮ ಸ್ಥಾನಾಧಿಪತಿ 12ನೇ ಮನೆಯಲ್ಲಿ ಕುಳಿತಿದ್ದರೆ, 12ನೇ ಮನೆ ಬೆಡ್ಲಿ ಹ್ಯಾಪಿನೆಸ್. ಸೊ ಅಲ್ಲಿ ನಿಮಗೆ ತೊಂದರೆ ಆಗ್ತದೆ. ರಾತ್ರಿ ನಿಮ್ಮ ಬೆಡ್ ಮೇಲೆ ಹೋದಾಗ ಅನಗತ್ಯ ತೊಂದರೆಗಳು, ವಾದಗಳು ಹುಟ್ಟುತ್ತವೆ. ಇಲ್ಲಿ 12th ಲಾರ್ಡ್, ನಾವು 12ನೇ ಮನೆ ಅಧಿಪತಿಯನ್ನೇ ತೆಗೆದುಕೊಳ್ಳೋಣ. ಒಂದು ವೇಳೆ ಲಗ್ನದಲ್ಲೇ ಕುಳಿತಿದ್ದಲ್ಲಿ, 12ನೇ ಮನೆ ಅಧಿಪತಿ ಲಗ್ನದಲ್ಲಿ ಕುಳಿತಿದ್ದ ತಿಳ್ಕೊಳ್ಳಿ. 12th ಲಾರ್ಡ್, 12th ಈಸ್ ಎಕ್ಸ್ಪೆಂಡಿಚರ್, ಲಾಸಸ್, ಫಾರಿನ್ ಸೆಟ್ಲ್ಮೆಂಟ್. ಆ ಅಧಿಪತಿ ಹೋಗಿ ಲಗ್ನದಲ್ಲಿ ಕುಳಿತಿದ್ದಾನೆ ಅಂದರೆ ಏನಾಯಿತು? ನೀವು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ. ಆಮೇಲೆ ನಿಮ್ಮ ಜೀವ ಭಾಳ ವೀಕ್, ದುರ್ಬಲ ವ್ಯಕ್ತಿ ಅಂತ ಹೇಳ್ಬೋದು. ಆಮೇಲೆ ನೀವು ಆರ್ ಮೇ ಬಿ ಸಫರಿಂಗ್ ಫ್ರಮ್ ಕಫ, ಕೋಲ್ಡು, ಯಾವುದು ಇಂಗ್ಲೀಷ್ನಲ್ಲಿ ಫೆಲ್ಗಮ್ಯಾಟಿಕ್ ಅಂತ ಡಿಸಾರ್ಡರ್ಸ್. ಹಾಗೆ ಐಶ್ವರ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಯಾಕಂದರೆ ಖರ್ಚೇ ಜಾಸ್ತಿ ಇಲ್ಲಿ, ಆಯಿತಾ? ಪರ್ಟಿಕ್ಯುಲರ್ಲಿ ಈ ಫೆಲ್ಗಮ್ಯಾಟಿಕ್ ಯಾವುದು? ಬ್ರೀದಿಂಗ್, ಅಸ್ತಮ, ಇದೆಲ್ಲ ತೊಂದರೆ ಬರುವ ಸಾಧ್ಯತೆ ಉಂಟು. ಓಕೆ, ಒಟ್ಟಾರೆ ಒಂದು ಗುಣ ಆಯ್ತಂದರೆ ಇನ್ನೊಂದು ಬರ್ತದೆ. ಆಮೇಲೆ ಏನೇ ಒಂದು ಅಂಡರ್ಟೇಕಿಂಗ್ ತಗೊಂಡ್ರೆ ಅದು ಜಯಶಾಲಿ ಆಗಲಿಕ್ಕಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ಸಪೋಸ್ 12ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಕೂತಿದ್ರೆ, 2ನೇ ಮನೆಗೆ ಆತ ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಅವ ಹಣ ಖರ್ಚು ಮಾಡ್ತಾನೆ. ಸ್ವಲ್ಪ ಮಟ್ಟಿಗೆ ಮಾತು ಒಳ್ಳೆಯದಾಡ್ತಾನೆ, ಆಯಿತಾ?
ವ್ಯಯಸ್ಥಾನಾಧಿಪತಿ 3ನೇ ಮನೆಯಲ್ಲಿದ್ದರೆ ಏನಾಗ್ತದೆ? ಒಂದು ರೀತಿಯಲ್ಲಿ ಹೆಟ್ರೆಡ್ನೆಸ್ ಬರ್ತದೆ. ಯಾಕಂದರೆ ಕಾರಕ ಯಾರು? ಮಂಗಲ್. 12ನೇ ಮನೆಯ ಅಧಿಪತಿ ಖರ್ಚು. 12ನೇ ಮನೆ ನೆಗೆಟಿವ್ ಮನೆ ಅಂತ ತಿಳ್ಕೊಳ್ಳಿ. ಅದೇ 12ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿದ್ದರೆ ತಾಯಿಯಿಂದ ಸುಖ ಅಷ್ಟೊಂದು ಸಿಗಲಿಕ್ಕಿಲ್ಲ ಅಂತ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಡಿವೈಡ್ ಆಫ್ ಮೆಟರ್ನಲ್ ಹ್ಯಾಪಿನೆಸ್ ಅಂತ ಹೇಳ್ತಾರೆ. ಓಕೆ, ಸೊ ಆದ್ದರಿಂದ ನೀವು ಪ್ರಾಪರ್ಟಿ, ಮನೆ ಏನಾದರೂ ಸೇರಿಸ್ಲಿಕ್ಕೆ ಹೋದರೆ ಅದರಲ್ಲಿ ನಿಮಗೆ ನಷ್ಟವೇ ಜಾಸ್ತಿ ಇರ್ತದೆ. 12ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದರೆ ಮಕ್ಕಳಾಗದೇ ಇರಬಹುದು, ಪರ್ಟಿಕ್ಯುಲರ್ಲಿ ಗಂಡು ಮಗು, ಅಥವಾ ತಿಳುವಳಿಕೆ ನಿಮಗೆ ಕಡಿಮೆ ಇರ್ಬೋದು. ಯು ಮೇ ಬಿ ಡಿಪ್ರೈವ್ಡ್ ಆಫ್ ಲರ್ನಿಂಗ್ ಸರ್ಟನ್ ಥಿಂಗ್ಸ್. ಯಾಕಂದರೆ 5ನೇ ಮನೆ ನಾಲೆಡ್ಜ್ ಮನೆ, ವಿಸ್ಡಮ್ ಮನೆ, ಇಂಟೆಲಿಜೆನ್ಸಿನ ಮನೆ. ಸಪೋಸ್ 12ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು. ತಿಳ್ಕೊಳ್ಳಿ, ವಿದೌಟ್ ರೆಫರಿಂಗ್ ಟು ಎನಿಥಿಂಗ್, ಇಟ್ ಈಸ್ ವಿಪರೀತ ರಾಜಯೋಗ. ಓಕೆ, ಆದರೆ ಹಿತಶತ್ರುಗಳು ಜಾಸ್ತಿ ಆಗ್ಬೋದು. ನಿಮ್ಮವರೇ ನಿಮಗೆ ಶತ್ರು ಆಗ್ಬೋದು. 12ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿದ್ದರೆ ಸಿಂಪಲ್, ನಿಮ್ಮ ಹೆಂಡತಿಯಿಂದ ನಿಮಗೆ ಖರ್ಚು ಜಾಸ್ತಿ. 12ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ದರೆ ಬಹಳ ಒಳ್ಳೆಯದು. ಯಾಕೆ? ಅಷ್ಟಮ ಸ್ಥಾನ ದುಸ್ಥಾನ. ಆಯಿತಾ? ನಿಮ್ಮಲ್ಲಿ ಒಳ್ಳೆಯ ಗುಣಗಳು ಕೂಡ ಒಳ್ಳೆಯದಿರ್ತವೆ. ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಆದರೆ ಮೋಸ್ಟ್ಲಿ ನಿಮ್ಮ ಆಯುಷ್ಸು ಸ್ವಲ್ಪ ಕಡಿಮೆ ಆಗ್ಬೋದು. ಆಯುಷ್ಸಿಗೆ ನಾನು ಬ್ರಹ್ಮ ಅಲ್ಲ, ಆದರೂ ಸಾಧ್ಯತೆ ಉಂಟು. ಓಕೆ, 60 ವರ್ಷ ಅಂತ ಇಟ್ಕೊಳ್ಳಿ, 60-65 ವರ್ಷ ಮೀಡಿಯಮ್. ಇನ್ನು 12th ಲಾರ್ಡ್ ಇನ್ನು 9ನೇ ಮನೆಯಲ್ಲಿದ್ದರೆ ನಿಮಗೆ ಧಾರ್ಮಿಕದಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಯು ಆರ್ ಹೇಟಿಂಗ್ ಎಲ್ಡರ್ಸ್. ನಿಮ್ಗಿಂತ ಹಿರಿಯವರನ್ನು ದ್ವೇಷ ಮಾಡ್ತಾ ಇರ್ತೀರಿ ಅಂತ. 12ನೇ ಮನೆ ಅಧಿಪತಿ 10th ಥ್ರೂ ಪ್ರೊಫೆಷನ್ ಯು ಆರ್ ಗೋಯಿಂಗ್ ಟು ಸ್ಪೆಂಡ್ ಮನಿ. ಅರ್ಥ ಆಯ್ತಾ? 12ನೇ ಮನೆ ಅಧಿಪತಿ ಲಾಭದಲ್ಲಿದ್ದರೆ ಥ್ರೂ ಎಲ್ಡರ್ ಬ್ರದರ್ಸ್, ಥ್ರೂ ಫ್ರೆಂಡ್ಸ್ ಯು ಆರ್ ಇನ್ಕರಿಂಗ್ ಲಾಸಸ್. ಆಯಿತಾ? ಸೊ 12th ಲಾರ್ಡ್ ಈಸ್ ಇನ್ 12th. ಹ್ಯಾವಿ ಎಕ್ಸ್ಪೆಂಡಿಚರ್, ದಟ್ಸ್ ಆಲ್. ಇದಿಷ್ಟು 12ನೇ ಮನೆ ವ್ಯಯಸ್ಥಾನಾಧಿಪತಿ ಬಗ್ಗೆ ನಿಮಗೆ ತಿಳಿಸಿದ್ದೇನೆ. ಆಯಿತಾ? ಸೊ ಸ್ವಲ್ಪ ಇದನ್ನೆಲ್ಲ ಏನಂದರೆ ನೀವು 2 ಬಾರಿ ಕಲಿಬೇಕಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಮನದಟ್ಟಾಗಬೇಕು. 7ನೇ ಮನೆ ಅಧಿಪತಿ 8, 6, 8, 12ರಲ್ಲಿದ್ದರೆ ಏನು, 12ನೇ ಮನೆ ಅಧಿಪತಿ ಅಥವಾ 8ನೇ ಮನೆ ಅಧಿಪತಿ ಅಥವಾ 6ನೇ ಮನೆ ಅಧಿಪತಿ ಅದೇ ಮನೆಗಳಲ್ಲಿದ್ದರೆ ಏನು ಅಂತ. ಓಕೆ, ಸೊ 9481156540 is my mobile number. Thank you very much.